ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನೆ ಆಗಿದ್ದ ಮಳೆ ಅಂತೂ ಅದು ಅಂತಿಂಥ ಮಳೆ ಅಂತ ಅಲ್ಲ. ನನ್ನ ಜೀವನದಲ್ಲಿ ನೋಡೇ ಇದ್ದಿಲ್ಲ ಅಂತ ಮಳೆನ. ಗುಡುಗು ಸಿಡ್ಲು ಅದು ಎಂಥ ಭಯಂಕರ ಆಗಿತ್ತಂದ್ರೆ ಗೀತಾ ನಾನು ಮನೆಗೆಲ್ಲರೂ ಅದ್ರಕ್ಕೆಂದು ಹೋಗ್ಬಿಟ್ಟಿದ್ವಿ. ಕದ ಮುಚ್ಚಿದ್ದು ತೆಗ್ದೇ ಇದ್ದಿಲ್ಲ ಅಂತ ಪರಿ ಸಿಡ್ಲು ಗುಡುಗು. ನಮ್ಮ ಜೀವನದಾಗ ಫಸ್ಟ್ ಟೈಮ್ ಅಂತ ಮಳೆ ನೋಡಿದ್ದು. ಮತ್ತು ಇನ್ನೊಂದು ಏನಂದ್ರೆ ಬಿಸ್ನೆಸ್ ನಮ್ಮದು ಇಟ್ಟಂಗಿ ಬಿಟ್ಟಿರೋದ್ರಿಂದ ಇಂಥ ದೊಡ್ಡ ಮಳೆ ಆದ್ರೆ ನಮಗೆ ಲಾಸ್ ಕನ್ಫರ್ಮ್ ಆಗೇ ಆಗುತ್ತಾ. ಎಷ್ಟು ಲಾಸ್ ಆಗೈತೆ ಅಂತಂದು ಈ ವಿಡಿಯೋಗೆ ತೋರಿಸ್ತಾನೆ. ಮತ್ತು ನಮ್ಮ ಅವ್ವನ ಮತ್ತು ನಮ್ಮ ಅತ್ತೆ ಕೂಡ ಅದಾಳ, ಕೇಳಮ್ಮ ಅವ್ರಿಗೇನು ಅವರು ಹುಟ್ಟಿ ಇಷ್ಟು ಎತ್ತರ ಆಗ್ಯಾರಂದ್ರೂ ಇಂಥ ಮಳೆ ನೋಡಿದ್ರೆ ಇಲ್ಲ, ಅವ್ರನ್ನೂ ಕೇಳಮ್ಮ. ನಿನ್ನೆ ರಾತ್ರಿ ಮಳೆ ಹಂಗಾಗಿತ್ತು. ನಾನು ಹೊರಗಡೆಯಿಂದ ಅಂತ ರೆಕಾರ್ಡ್ ಮಾಡಿಲ್ಲ, ಒಳಗಡೆನೇ ಚಿಲ್ಕ ಹಾಕಿದ್ದು ಚಿಲ್ಕದಲ್ಲಿ ಆಮೇಲೆ ಸ್ವಲ್ಪ ಹೊರಗಡೆ ಬಂದು ವಿಡಿಯೋ ಮಾಡಿದೆ. ಫೋನ್ ಹಿಡ್ಕೊಳಕ್ಕೆ ಭಯ ಆಗಿತ್ತು, ಎಲ್ಲಿ ಫೋನಿಗೆ ಸಿಡ್ಲು ಹೊಡೆದ್ಬಿಡ್ತೇನಂತಂದು. ಕಡಿಮೆ ನಿನ್ನೆ ರಾತ್ರಿ ಮಳೆಗೆ ಎಲ್ಲರೂ ಬೆಡ್ರೂಮ್ನಾಗ ಇದ್ದರು. ಆನ್ಯಾಗ ಬಂದು ಎಲ್ಲರೂ ಒಂದೇ ತಲೆ ಕುಂತಿದ್ವಿ. ಇದು ನಾನು ಸ್ವಲ್ಪ ಮಳೆ ಕಡಿಮೆ ಆದಾಗ ಹೊರಗಡೆ ಬಂದು ಮಾಡಿದ್ದು. ನಿಂತಂತೂ ಏಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣನೇ ನಮ್ಮ ಮೈರ ಮನೆಯಲ್ಲಿ ಮಳೆ ಹುಳ ಬಂದಿರೋದನ್ನ ನೋಡ್ತಾ ನಿಂತಿದ್ಲು. ಓ, ಮನ್ಯಾಕ ಬಂದ್ಬಿಡುತ್ತಲ್ಲ ಮಳೆ ಹುಳ ಮಳೆಗೆ. ಬೆಳಗ್ಗೆ ಎದ್ದ ತಕ್ಷಣನೇ ಸೀದಾ ನಾನು ಹೋಗಿದ್ದೆ ನಮ್ಮ ಇಟ್ಟಂಗಿ ಬಟ್ಟಿ ಮಾಡಿದ್ರ ಪರಿಸ್ಥಿತಿ ಹೆಂಗಂದ್ರೆ, ಈ ಥರ ದೊಡ್ಡ ಮಳೆ ಆದ್ರೆ ಪಕ್ಕ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ, ಲಾಸೇ ಆಗಿರುತ್ತೆ ಅಂತಂದು. ಅದು ನನಗೂ ಫುಲ್ ಕನ್ಫರ್ಮ್ ಆಗಿತ್ತು, ಇಂಥ ಮಳೆ ಆದ್ರೆ ಲಾಸ್ ಆಗೇ ಆಗುತ್ತಂತಂದು. ನೋಡ್ತಾ ಇರ್ಬೋದು ನೀವು ಬರ್ಕದಲ್ಲಿ ಎಲ್ಲ ಯಾವ ಥರ ಬಿದ್ದಿದ್ದಾವೆ ದಿಮ್ಮಿಗಳು ಅಂತಂದು. ಎಳ್ಳಿ ಎಲ್ಲ ಮಳೆಯಲ್ಲಿ ನೀರು ಹೊಕ್ಕಂದು ಬಿದ್ದಿರೋದು ನೋಡ್ಬೋದು. ನಮ್ದು ಜಾಗ ಇರೋದು 3 ಎಕರೆಯಲ್ಲಿ 3 ಬಟ್ಟಿ ಮಾಡಿದೀವಿ. 3 ಬಟ್ಟೆನೂ ಬಿದ್ದಿದಾವೆ. ಇದು ಮೊದ್ಲೇ ಬಟ್ಟಿಗಿದ್ದು ನೋಡಿ ಯಾವ ತರ ನೀರ್ ಹರಿದಿದೆ ಅಂತಂದು. ಈ ತರ ನೀರ್ ಹರ್ಕೊಂಡ್ ಹೋಗಿದ್ರು ನಮ್ಮ ಬಟ್ಟೆಕ್ ನೀರ್ ಹೊಕ್ಕಂದ್ ಬಟ್ಟಿ ಹೊತ್ಕೊಂಡ್ ಬಿದ್ದಾವ. ನೀರ್ ಹೋಗೋ ಸಲುವಾಗಿ ಇಲ್ಲಿ ಒಂದು ನಾಲ್ ಕೂಡ ರೆಡಿ ಮಾಡಿದ್ವಿ, ನೀರ್ ಹೋಗ್ಲಿ ಅಂತಂದು. ಆ ನಾಲಿನ ಒಳಗೆ ಹೋಗೋದ್ ಬಿಟ್ಟು ನಾಲಿನ ಹೊರಗ ಒಡ್ಡೆಲ್ಲ ಕಿತ್ಕೊಂಡ್ ಹೋಗೈತಿ, ಅಂತ ಪರಿ ಆಗೈತಿ ಮಳೆ. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ನಾಲಿನ ಮುಖಾಂತರ ಹೋಗ್ಲಿ ನೀರು, ಒಡ್ಡು ಪಡ್ಡು ಏನು ಹೊಡಿಬಾರ್ದು ಕೆಡಬಾರ್ದು ಅಂತಂದು ಮಾಡಿದ್ವಿ ಇದನ್ನ. ಆದ್ರೆ ನಾಲ್ ಸೈಡ್ ಐತಿ, ನಾಲಿನ ಬಾಗ್ಲ ಒಡ್ಡು ಕಿತ್ಕೊಂಡ್ ಹೋಗೈತಿ. ಇದು ಕರಿಬರ್ಕ್ ಹಾಕಿರೋದು ನಮ್ದು 2ನೇ ಬಟ್ಟಿ. 2ನೇ ಬಟ್ಟಿ ನೀರು ಹೊಕ್ಕನ ಕಾರಣ ಏನಂದ್ರೆ, ಇದು ಪಕ್ಕದಲ್ಲಿರೋ ಹೊಲದ ಒಡ್ಡು ಹೊಡೆದು ನಮ್ಮ ಬಟ್ಟೆಗೆ ನೀರು ಹೊಕ್ಕಂದವ. ಇದು ನಮ್ಮ 3ನೇ ಬಟ್ಟಿ. ಇದೇನು ಅಂತ ಪರಿ ಏನಾಗಿಲ್ಲ, ಸ್ವಲ್ಪ ಡಗ್ಗೆ ಮೇಲೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಏನಾಗಿಲ್ಲ. ಇದು ನಾನು ಹೈಯೆಸ್ಟ್ ಕೆಲಸ ಮಾಡೋಂಥ ಜಾಗ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿನಿ ಈ ಜಾಗದಲ್ಲಿ ನಾನು ಕೆಲಸ ಮಾಡಿದ್ದೆಲ್ಲ. ಹೆಂಗಿತ್ತಂದ್ರೆ ಇದು ಸ್ವಲ್ಪ ತೆಗ್ಗಿತ್ತು, ಅದಕ್ಕಾಗಿ ಇಲ್ಲೆಲ್ಲ ನೀರು ಫುಲ್ಲು ತುಂಬಿ ಹೋಗ್ಬಿಟ್ಟತಿ, ಕೆರೆ ಆದಂಗೆ ಆಗ್ಬಿಟ್ಟತಿ. ನಾನು ಅಂದ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ನೀರು ತುಂಬಿರುತ್ತಾ, ಒಂಥರ ಕೆರೆ ಆದಂಗೆ ಆಗಿರುತ್ತಾ ಅಂತ ಅಂದ್ಕೊಂಡಿರ್ಲಿಲ್ಲ. ಹಂಗೆ ಗಾಳಿ ಬಗ್ಗೆನೂ ಹೇಳಲೇಬೇಕು. ಗಾಳಿ ಹೆಂಗ್ ಬಿಟ್ಟುತ್ತಂದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಗಾಳಿಗೆ ಬರ್ಕ ಕಿತ್ಕೊಂಡು ಎಳ್ಳಿ ಎಲ್ಲ ನೆಲ ಸಮ ಆಗಿ ಹೋಗ್ಯಾವ. ಕಲ್ಲಿಟ್ರು ಕಲ್ಲನ್ನು ಕಿತ್ಕೊಂಡು ಹೋಗಂಗೆ ಗಾಳಿ ಬಿಟ್ಟು ಹಾಕಿದ ಎಳ್ಳಿ ಕೂಡ ಲಾಸ್ ಆಗ್ಯಾವ. ನಾವು ಕೆಸರು ರೆಡಿ ಮಾಡೋ ಗುಂಡ ಕೂಡ ಈ ಥರ ನೀರು ತುಂಬಿಕೊಂಡು ಈ ಥರ ಮೇಲೆ ಸರ್ದವ ನೀರು. ಇವಾಗ ನಾನು ಕೆಳಗಡೆ ಓಪನ್ ಮಾಡೀನಿ. ಹುಡ್ರು ಕ್ರಿಕೆಟ್ ಆಡೋಕೆ ಗ್ರೌಂಡ್ ಮಾಡ್ಕೊಂಡ್ರದ್ನ, ಈಗ ನೀರು ನಿಂತ್ರೂ ಅದ್ರಾಗ ಆಡಕತ್ತಾರ. ಇವಾಗ ನಮಗೆ ಲಾಸ್ ಹೆಂಗೆ, ಯಾವ ಥರ ಲಾಸ್ ಅಂದರೆ, ಇವಾಗ ಈ ಒಟ್ಟಿರೋ ಬಟ್ಟಿ ಬಿದ್ದಿದೆ ಅಲ್ಲ, ಇದನ್ನ ಒಳ್ಳೆ ಮತ್ತೆ ಕಿತ್ತಿ ಒಟ್ಟಬೇಕು, ಅದು ಒಂದು ಲಾಸು. ಮತ್ತೆ ಎಳ್ಳಿ ತೊಯ್ದೋಗಿರೋದೆಲ್ಲ ಒಂದು ಲಾಸ್. ಹೆಚ್ಚು ಕಡಿಮೆ ಈ ಒಂದು ಮಳೆಯಿಂದ ನಮಗೆ ಆಗಿರೋ ಲಾಸ್ ಎಷ್ಟ ಅಂದ್ರೆ 1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಕಡಿಮೆ ಅಂದ್ರೂ 1 ಲಕ್ಷ ಅಂತೂ ಲಾಸ್ ಆಗಿದೆ. ಫಸ್ಟ್ ನಮ್ಮ ಐರನ್ ಕೇಳೋಣ. ಐರ, ರಾತ್ರಿ ಹಂಗಾತ ಐರ ಮಳಿ ಹೆಂಗಾತ? ಗುಡ್ಡು 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 ಅನ್ನಕತ್ತಿತ್ತಲ್ಲ, ಹೆಂಗ ಅದ್ರಿಕೇನಿದ್ದೆ ನೀನು? ಹೆಂಗ ಅದ್ರಿಕೇನಿದ್ದೆ? ಐರಾಗಂತೂ ಗೊತ್ತೇ ಇಲ್ಲ ಗುಡುಗು ಸಿಡ್ಲು ಬರಕತ್ತೈತಿ. ನಾವೆಲ್ಲ ಗುಡುಗು ಸಿಡ್ಲು ಆಗೋದ್ರ ಬಗ್ಗೆ ಮತ್ತು ಈಗ ಒಂದು ತಟಕ್ಕೆ ಬಿಡ್ಲಾರಂಗೆ ಗುಡುಗಕತ್ತೈತಿ. ಅದು ನೋಡಿದ್ರ ನಾವು ನೋಡಿದ್ರೆ ಅದ್ರಿಕೆಂದು ನಾನು ಅದ್ರಿಕೆಂದು ಮಾತಾಡಕತ್ತೀವಿ ಎಲ್ಲರ ಮನ್ಯಾಗ. ಐರ ಅಂತ ತಾನು ಪಾಡಿಗೆ ತಾನು ಆಡಕತ್ತಿ ನಿನಗೆ ಗೊತ್ತೇ ಇಲ್ಲ ಬಿಡವ. ನಿನಗೆ ಏನು ಸಿಡ್ಲು ಬಡ್ದಿರೋದು ಗೊತ್ತಿಲ್ಲ, ಮಳೆ ಆಗಿರೋದು ಗೊತ್ತಿಲ್ಲ ನಿನಗೆ, ಅದಿಲ್ಲ?
ಇವಾಗ ನಮ್ಮವ್ನ ಕೇಳಮ್ಮ, ನಮ್ಮವಂತೂ ಬರೀ ಏನಾರ ಒಂದು ಕೆಲಸ ಆಗಿದ್ದೇ ಇರ್ತಾಳ. ನೀರು ಕಾಸಕತ್ತಾಳ. ಯಾರಿಗೆ ಕಾಸಕತ್ತೇವ ನೀರು? ಯಾರಿಗಪ್ಪ? ಲಕ್ಷ್ಮಿ ಕಾಸಕ, ಹುಲಿಗಮ್ಮ ಕಾಸಕತ್ತಿ. ನಿನ್ನೆ ಮಳೆ ಆತಲ್ವ, ಅದ್ರ ಬಗ್ಗೆ ಸ್ವಲ್ಪ ಯಾವಕ್ಕೆ? ನಾವು ಹುಟ್ಟಿದ ಮಗಳ ಇಂಥ ಸಿಡ್ಲಿ ಇಂಥ ಗುಡ್ಡಗ್ ನೋಡಿದ್ದಿಲ್ಲ ನಾವು ಸಣ್ಣರಿದ್ದಾಗಲಿದ್ ನೋಡಿ ಅಂದ್ರೆ. ವಿಚಿತ್ರ ಆಗಿತ್ತು. ನಾವು ನಮ್ಮ ಕಾಲದ ಗುಡುಗ ಬೇರೆ ಸಿಡ್ಲೆ ಬೇರೆ ಇದ ಬೇರೆ ಅನ್ನಂಗಾಗಿ ಸಣ್ಣಗಲ್ಲ ಅದು. ಇಂಥ ಮಳೆ ಯಾವಾಗಾರ ನೋಡಿದ್ಯಾನ? ನೋಡಿವಿ, ಮಳಿ ನೋಡಿವಿ, ಗುಡುಗ ಸಿಡ್ಲು ನೋಡಿಲ್ಲ. ಇಂಥ ಗುಡುಗು ಇಂಥ ಸಿಡ್ಲು ಇದ ಫಸ್ಟ್ ನಾವು ನೋಡಿರ ಸಣ್ಣರಿದ್ದಾಗಲಿದ್ದ. ಇವಾಗ ನಮ್ಮ ಅತ್ತಿನ ಕೇಳಮ್ಮ, ಹೆಂಗಾತೈತಿ ರಾತ್ರಿ ಮಳೆ? ಬಾರಿ ಗುಡುಗು ಸಿಡ್ಲು ಜಾಸ್ತಿ. ಸಣ್ಣರಿದ್ದಾಗ್ಲಿದ್ದ ನಾವು ನೋಡಿದ್ದಿಲ್ಲ ಇಂಥದ್ದು. ಸಿಕ್ಕಾಪಟ್ಟೆ ಹೆದರ್ಕೊಂಡ್ ಹೋದ್ರು ಸಣ್ಣ ಹುಡ್ರು ದೊಡ್ಡ ಹುಡ್ರು ಎಲ್ಲರೂ ಮೆಟ್ಟೆ ಬಿದ್ದು ಹೋದ್ರು. ಸಣ್ಣ ಸಿಡ್ಲಲ್ಲ, ಸಣ್ಣ ಗುಡುಗಲ್ಲ. ಇಂಥವೆಲ್ಲರ ಯಾವಾಗ್ಲಿ ನೋಡೇ ಇಲ್ಲ ಬಿಡು ನಾವು ಎಂತ ಪರಿಸಿಡ್ಲು. ಹಂಗ ಪಟಾಕ್ಷಿ ಎಗರಿಸಿದಾಗ ಆತಂಗ ಮೇಲೆ ಮೇಲೆ ಸಿಡ್ಲು ಮೇಲೆ ಸಿಡ್ಲು. ಆ ನಮ್ಮನಿ ಗುಡುಗು ಆ ನಮ್ಮನಿ ಸಿಡ್ಲು ಅಂದ್ರ ಹೆಂಗ ಪಾಪ ದನ ಕರ ಮೇಸರ್ ಹೆಂಗ ಏನು ಅಡವಾಗಿರ್ತಾರ. ಸಣ್ಣ ಸಣ್ಣ ಹುಡ್ರನ್ ಕಟ್ಕೊಂಡು ಬಾಯಿಲ್ದ ಪ್ರಾಣಿ ಮೇಯಕ್ ಹೋಗಿರ್ತಾವ. ಅದೇ ಗುಡುಗು ಅದೇ ಸಿಡ್ಲು ಹಗಲೆತ್ತಾಗಿದ್ರ ಬಾಳ ಅಭಯ ಅನ್ಸ್ತಿತ್ತು. ಯಾಕ ಎಲ್ಲರೂ ಮನೇಲಿ ಇರ್ತಾರ, ರಾತ್ರಿ ಹೊತ್ತಿನಲ್ಲಿ ಎಲ್ಲರೂ ಗೂಡಾಗಿರ್ತಾರ, ಸ್ವಲ್ಪ ಅನಿಸ್ತಿ. ಸ್ವಲ್ಪ ಎಲ್ಲರೂ ಸೇಫ್ ಇದ್ದಂಗ ಮಂದಿ ಎಲ್ಲರೂ ಸೇಫ್ಟಿ ಆಗಿ ರಾತ್ರಿ ಹೊತ್ತಿನಲ್ಲಿ ಮನ್ಯಾಗ ಇರ್ತಾರಲ್ಲ, ಹಂಗಾಗಿ ಸ್ವಲ್ಪ ಸೇಫ್ ಅನಿಸ್ತಿ. ಕಡ್ದಾಗ ಬಾಳ ಬಸ್ ಸ್ಟ್ಯಾಂಡ್ ಗುಡು ಕಿತ್ಕೊಂಡು ಬಾಳ ಇದಾಗೈತಿ, ಅನಾಹುತ ಆಗ್ಯಾವ ಅಲ್ಲದಲ್ಲೇ. ಇಲ್ಕಲ್ ಕಡ್ದಾಗ ಸಾಯಂಕಾಲನ ಕಿತ್ಕೊಂಡು ಹೋಗೈತ. ಬಾಳ ತಗಡು ಬಸ್ ಸ್ಟ್ಯಾಂಡು ಇದೆಲ್ಲ ಬಾಳ ಕಿತ್ಕೊಂಡು ಅನಾಹುತ ಆಗೈತೆ. ಅಲ್ಲಿ ಬೀಡ್ನಾಳ ಗ್ರಾಮದಾಗ ಅವನು ತೆಂಗಿನ ಗಿಡಕ್ಕ ಸಿಡ್ಲು ಹೊಡೆದು ಅಲ್ಲಿ ಸಿಡ್ಲು ಹೊಡೆದ ಗಿಡನ ಸುಟ್ಟೋಗೈತಿ. ಅಲ್ಲಿ ಬರೀ ಸಿಡ್ಲು ಮಳಿ ಕಡಿಮೆ ಆಗೈತಿ ಅಲ್ಲಿ. ಬಾಳ ನ್ಯೂಸ್ ಇವತ್ ರಾತ್ರಿಯಲ್ಲಿ. ಇದು ನಮ್ ಕೊಪ್ಪಳದಾಗ ಆಟ ಆಗಿರೋದು. ಆ ಕಡೆಗೆ ಎಲ್ಲಿ ಆಗಿಲ್ಲ, ಆ ಕಡೆಗೆ ಆಗಿಲ್ಲ. ಆಗೈತಲ್ಲ ಮತ್ತೆ ಅಲ್ಲೇ ಸಿಡ್ಲು ಹೊಡೆದು ಗಿಡ ಸುಟ್ಟೋಗೈತಿ. ಮತ್ತೆ ಕೊಪ್ಪಳ ಮತ್ತೆ ಅದು ನಿಮ್ದು. ಇದು ಪ್ರಕೃತಿ ಆಟ, ಇದೆಲ್ಲ ನಮ್ ಕೈಯಲ್ಲಿ ಇರಂಗಿಲ್ಲ. ಹಂಗೆ ಇದು ನಮ್ಗೆ ಆಲ್ರೆಡಿ ಅನುಭವ ಆಗಿರೋದ್ರಿಂದ ಸಮುದ್ರದ ಅಲೆಗಳು ಹೆಂಗ್ ಬಂದ್ ಹೋಗ್ತಿರ್ತಾವ ಹಂಗೆ ನಮ್ ಲಾಭ ನಷ್ಟನೂ ಬಂದ್ ಹೋಗ್ತಿರುತ್ತ. ಇದು ನಮ್ಗೆ ಒಂಥರ ಜಾಗೃತಿ ಇದ್ದಂಗ. ನೆಕ್ಸ್ಟ್ ನಾವ್ ಯಾವ ತರ ಸೇಫ್ಟಿಯಾಗಿ ನೋಡ್ಕೋಬೇಕು, ಇಟ್ಟಂಗಿಳಿನ ಹೆಂಗ ಸೇಫ್ಟಿಯಾಗಿ ಮಾಡ್ಬೇಕು ಅನ್ನೋ ಜಾಗೃತಿ ಮೂಡಿಸಿದಂಗಿದೆ ಇನ್ನು ಈಗ ಸ್ಟಾರ್ಟಿಂಗ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.